ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಒಂದು ಕ್ವಶನ್ ಅನ್ನು ಕೇಳಿದ್ದೆ. ಒನಕೆ ಓಬವ್ವ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ ಮೂರನೇ ಆಪ್ಷನ್, ನವೆಂಬರ್ 11ರಂದು ಪ್ರತಿ ವರ್ಷ ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆಯನ್ನು ನೋಡಿ. 2017ರಲ್ಲಿ ವಾಸಿಸುವವನೇ ಹೊಲದೊಡೆಯ ಎನ್ನುವ ಕಾನೂನು ಜಾರಿಗೆ ತಂದ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ, ಸಿದ್ದರಾಮಯ್ಯ. 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ಇವರು ವಾಸಿಸುವವನೇ ಹೊಲದೊಡೆಯ ಎನ್ನುವ ಕಾನೂನನ್ನು ಜಾರಿಗೆ ತರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ನಿಯಂತ್ರಣ ಮಸೂದೆಗೆ ಯಾವ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿರುತ್ತದೆ? ಇದರ ಸರಿಯಾದ ಉತ್ತರ ಕರ್ನಾಟಕ ಆಗಿರುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರವು ಸಾರ್ವಜನಿಕ ಪರೀಕ್ಷಾ ಅಕ್ರಮ ನಿಯಂತ್ರಣ ಮಸೂದೆಗೆ ಒಪ್ಪಿಗೆಯನ್ನು ನೀಡಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಕ್ಕಳ ಮತ್ತು ಮಹಿಳೆಯರ ರಕ್ತಹೀನತೆಯಿಂದ ಅಥವಾ ಇದನ್ನು ಅನೀಮಿಯಾ ಎಂದು ಕೂಡ ಕರೆಯಲಾಗುತ್ತದೆ, ಇದರಿಂದ ಬಳಲುತ್ತಿರುವುದನ್ನು ತಡೆಗಟ್ಟಲು ಅನೀಮಿಯಾ ಮುಕ್ತ ಕರ್ನಾಟಕ ಯೋಜನೆಯನ್ನು ಯಾವ ದಿನದಂದು ಜಾರಿಗೆ ತರಲಾಯಿತು? ಇದರ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತದೆ, ನವೆಂಬರ್ 22, 2023ರಲ್ಲಿ ಮಕ್ಕಳ ಮತ್ತು ಮಹಿಳೆಯರ ರಕ್ತಹೀನತೆಯಿಂದ ಬಳಲುತ್ತಿರುವುದನ್ನು ತಡೆಗಟ್ಟಲು ಅನೀಮಿಯಾ ಮುಕ್ತ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತಂದರು. ನೆನಪಿಟ್ಟುಕೊಳ್ಳಿ, ನವೆಂಬರ್ 22, 2023ರಲ್ಲಿ ಅನೀಮಿಯಾ ಮುಕ್ತ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತದೆ ಅಂತ ಕೇಳಿದರೆ, ಮಕ್ಕಳ ಮತ್ತು ಮಹಿಳೆಯರ ರಕ್ತಹೀನತೆಯಿಂದ ಬಳಲುತ್ತಿರುವುದನ್ನು ತಡೆಗಟ್ಟಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಇದು ಇದರ ಉದ್ದೇಶವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಾತಾವರಣದಲ್ಲಿ ಅಂದಾಜು 20ಕ್ಕೂ ಹೆಚ್ಚು ಅನಿಲಗಳು ಮಿಶ್ರಣವಾಗಿರುತ್ತದೆ. ಅವುಗಳನ್ನು ಗಮನಿಸಿ. ಅಂದರೆ ಇಲ್ಲಿ ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ 20ಕ್ಕೂ ಹೆಚ್ಚು ಅನಿಲಗಳು ಮಿಶ್ರಣಗೊಳ್ಳಲಾಗುತ್ತದೆ. ಇಲ್ಲಿ ಯಾವ ಅನಿಲಗಳು ಮಿಶ್ರಣಗೊಳ್ಳುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೈಟ್ರೋಜನ್, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಮಾತ್ರ ಕೊಟ್ಟಿದ್ದಾರೆ. ಇದರ ಫುಲ್ ಡೀಟೇಲ್ಸ್ ಅನ್ನು ನೋಡೋಣ. ಇಲ್ಲಿ ಗಾಳಿಯಲ್ಲಿ ಮಿಶ್ರಣವಾಗುವ ಅನಿಲಗಳು ಯಾವುದೆಂದರೆ ಸಾರಜನಕ 78%, ಆಮ್ಲಜನಕ 21%, ಆರ್ಗನ್ 0.93% ಮತ್ತು ಕಾರ್ಬನ್ ಡೈಆಕ್ಸೈಡ್ 0.04% ಮತ್ತು ಇಲ್ಲಿ 0.03% ಉಳಿಯುತ್ತದೆ. ಇದು ಸಣ್ಣ ಪ್ರಮಾಣದ ನಿಯಾನ್, ಹೀಲಿಯಂ, ಮಿಥೇನ್, ಕ್ರಿಪ್ಟಾನ್ ಮತ್ತು ಹೈಡ್ರೋಜನ್ ಹಾಗೆಯೇ ನೀರಿನ ಆವಿ ಗಾಳಿಯಲ್ಲಿ ಇರುತ್ತದೆ. ಇದು ಇಷ್ಟು ಅನಿಲಗಳು ಸೇರಿ ಮಿಶ್ರಣವಾಗುತ್ತದೆ ಗಾಳಿಯಲ್ಲಿ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಕ್ವಶನ್ಗೆ ಉತ್ತರ ಮೇಲಿನ ಎಲ್ಲವೂ ಆಗುತ್ತದೆ. ಇದರಲ್ಲಿ 3 ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡಿದೆ. ಮುಂದಿನ ಪ್ರಶ್ನೆ ನೋಡಿ. PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಕೆಲವು ಹೇಳಿಕೆಗಳು ಮಾತ್ರ ಇದೆ. ಇಲ್ಲಿ ಕಂಪ್ಲೀಟ್ ಆದ ಹೇಳಿಕೆಗಳನ್ನು ನೀವು ನೆನಪಿಟ್ಟುಕೊಳ್ಬೇಕಾಗಿರುತ್ತದೆ. ಹಾಗಾಗಿ ಇದರ ಬಗ್ಗೆ ಕಂಪ್ಲೀಟ್ ನೋಡೋಣ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇದನ್ನು 2023ರಲ್ಲಿ ಸೆಪ್ಟೆಂಬರ್ 17ರಂದು ಪ್ರಾರಂಭಿಸಲಾಯಿತು. ಇಲ್ಲಿ ಅದಕ್ಕಿಂತ ಮುಂಚೆ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಈ PM ವಿಶ್ವಕರ್ಮ ಯೋಜನೆಯನ್ನು ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ನರೇಂದ್ರ ಮೋದಿ ಅವರು PM ವಿಶ್ವಕರ್ಮ ಯೋಜನೆಗೆ ಘೋಷಣೆಯನ್ನು ನೀಡಿರುತ್ತಾರೆ. ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ನರೇಂದ್ರ ಮೋದಿ ಅವರು ಆಗಸ್ಟ್ 15ರಂದು PM ವಿಶ್ವಕರ್ಮ ಯೋಜನೆಗೆ ಘೋಷಣೆಯನ್ನು ನೀಡಿದರು. ಎಲ್ಲಿ ಘೋಷಣೆಯನ್ನು ನೀಡಿದರು ಅಂದರೆ ಕೆಂಪುಕೋಟೆಯಲ್ಲಿ. ಇಲ್ಲಿ ಸೆಪ್ಟೆಂಬರ್ 17, 2023ರಂದು ನಂತರ ಇದನ್ನು ಜಾರಿಗೆ ತರಲಾಯಿತು. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ಸೆಪ್ಟೆಂಬರ್ 17ರಂದು ನಮ್ಮ ಭಾರತದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದೇ PM ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತರಲಾಯಿತು. ಇಲ್ಲಿ ಇದರ ವೆಚ್ಚ ಎಷ್ಟಾಗಿರುತ್ತದೆ ಅಂದರೆ 13,000 ಕೋಟಿ ರೂಪಾಯಿ ಮೊತ್ತದ ಇದು ಯೋಜನೆ ಆಗಿರುತ್ತದೆ. ಈ ಯೋಜನೆಯನ್ನು ಯಾಕೆ ಪ್ರಾರಂಭಿಸಿದ್ದಾರೆ ಎಂದು ಪ್ರಶ್ನೆ ಕೇಳಿದ್ದಲ್ಲಿ, ಇದು ದೇಶದಾದ್ಯಂತ ಇರುವ ಗ್ರಾಮೀಣ ಹಾಗೂ ನಗರ ಪ್ರದೇಶದ, ನೆನಪಿಟ್ಟುಕೊಳ್ಳಿ, ಗ್ರಾಮೀಣ ಮತ್ತು ನಗರ ಪ್ರದೇಶದ 18 ವರ್ಗದ ಕುಶಲಕರ್ಮಿಗಳಿಗೆ, ನೆನಪಿಟ್ಟುಕೊಳ್ಳಿ, 18 ವರ್ಷದ ಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಏನನ್ನು ನೀಡಲಾಗುತ್ತದೆ ಅಂದರೆ ಕೌಶಲ್ಯ ಅಭಿವೃದ್ಧಿ ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ ಮತ್ತು ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯವನ್ನು ದೊರಕಿಸುವುದು. ಈ ಒಂದು ಇಂಟೆನ್ಷನ್ನಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ ಈ ಯೋಜನೆಯ ಮೇನ್ ಉದ್ದೇಶ ಅಥವಾ ಗುರಿ ಏನಾಗಿರುತ್ತದೆ ಅಂತ ನೀವು ಕೇಳುವುದಾದಲ್ಲಿ, ಈ 18 ಕರಕುಶಲ ಕಾರ್ಮಿಕರು ಉತ್ಪಾದಿಸಿರುವ ಉತ್ಪನ್ನಗಳು ಉಂಟಲ್ಲ, ಅವುಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಮೂಲ ಗುರಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಯೋಜನೆಯ ನೋಡಲ್ ಏಜೆನ್ಸಿ ಯಾರಾಗಿರುತ್ತಾರೆ ಅಂದರೆ ಕೇಂದ್ರ ಸರ್ಕಾರದ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು ಈ ಯೋಜನೆಯ
ನೋಡಲ್ ಏಜೆನ್ಸಿಯಾಗಿರುತ್ತದೆ. ಇಲ್ಲಿ ಫಲಾನುಭವಿಗಳಿಗೆ 5% ಬಡ್ಡಿ ದರ ನಿಗದಿಪಡಿಸಲಾಗಿರುತ್ತದೆ ಮತ್ತು ಕೇಂದ್ರ ಸರ್ಕಾರವು ಸಂಬಂಧಪಟ್ಟ ಬ್ಯಾಂಕುಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಂದ 8% ಬಡ್ಡಿ ಸಹಾಯಧನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನೀವು ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. 18 ಬಗೆಯ ಕರಕುಶಲ ಕಾರ್ಮಿಕರು ಯಾರು ಆಗಿರುತ್ತಾರೆ ಅಂತ. ಮೊದಲನೆಯವರು ಬಡಿಗ ಅಥವಾ ಮರಗೆಲಸದವರು, ದೋಣಿ ತಯಾರಕರು, ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವವರು, ಕುಂಬಾರರು, ಸುತ್ತಿಗೆ ಮತ್ತು ಇತರ ವಸ್ತುಗಳ ತಯಾರಕರು, ಬೀಗ ಮತ್ತು ಕೀಲಿ ತಯಾರಕರು, ಅಕ್ಕಸಾಲಿಗರು, ಕಮ್ಮಾರರು, ಶಿಲ್ಪಿಗಳು ಮತ್ತು ಕಲ್ಲು ಒಡೆಯುವವರು, ಸಾಂಪ್ರದಾಯಿಕವಾಗಿ ಪಾದರಕ್ಷೆ ತಯಾರಿಸುವವರು, ಕಲ್ಲು ಕುಟಿಗರು ಮತ್ತು ರಾಜಮೇಸ್ತ್ರಿಗಳು, ಸಾಂಪ್ರದಾಯಿಕವಾಗಿ ಬುಟ್ಟಿ, ಚಾಪೆ, ಪೊರಕೆ, ತೆಂಗಿನ ನಾರಿನ ಹಗ್ಗ ತಯಾರಕರು, ಸಾಂಪ್ರದಾಯಿಕ ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹೂಮಾಲೆ ತಯಾರಕರು, ಅಗಸರು ಅಥವಾ ಬಟ್ಟೆ ತೊಳೆಯುವವರು, ದರ್ಜೆಗಳು ಮತ್ತು ಮೀನಿನ ಬಲೆ ತಯಾರಕರು. ಇವರು 18 ಕುಶಲಕರ್ಮಿಕರು ಆಗಿರುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ ಸೌಲಭ್ಯವನ್ನು ಪಡೆಯುವವರು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕ್ವಶನ್ ಈ ರೀತಿ ಕೂಡ ಕೇಳಬಹುದಾಗಿರುತ್ತದೆ. ಇಲ್ಲಿ ಆಪ್ಷನ್ಸ್ನಲ್ಲಿ ಒಂದು ಕುಶಲಕರ್ಮಿಯ ಹೆಸರನ್ನು ನೀಡಿ 3 ಬೇರೆ ರೀತಿಯ ಹೆಸರುಗಳನ್ನು ನೀಡಿದ ನಂತರ ಇದರಲ್ಲಿ ಕುಶಲಕರ್ಮಿಗಳು ಯಾರು ಅಂತ ಕೇಳಿದ್ದಲ್ಲಿ ನೀವು ಉತ್ತರವನ್ನು ನೀಡಬೇಕಾಗುತ್ತಲ್ಲ, ಆಗ ಈ ಮಾಹಿತಿ ಸಹಾಯವಾಗುತ್ತೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸಸ್ಯಗಳು ಗ್ಲೂಕೋಸ್ ಅನ್ನು ಯಾವ ಪ್ರಕ್ರಿಯೆಯಲ್ಲಿ ತಯಾರಿಸುತ್ತವೆ? ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಗ್ಲೂಕೋಸ್ ಅನ್ನು ತಯಾರಿಸುತ್ತವೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಲೋಫೇಸಿಯಾ ಎರಿಟಾ ರೋಗವು ಯಾವುದಕ್ಕೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಇದು ಕೂದಲು ಉದುರುವಿಕೆಗೆ ಸಂಬಂಧಿಸಿರುತ್ತದೆ. ನೆನಪಿಟ್ಟುಕೊಳ್ಳಿ, ಅಲೋಫೇಸಿಯಾ ಎರಿಟಾ ಎನ್ನುವ ಒಂದು ರೋಗವು ಕೂದಲು ಉದುರುವಿಕೆಗೆ ಸಂಬಂಧಿಸುತ್ತದೆ. ಇದು ಆನುವಂಶಿಕವಾಗಿ ಬಂದಿರುವ ಒಂದು ಕಾಯಿಲೆಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀರಿನ ಸಂರಕ್ಷಣೆಯಲ್ಲಿ ಯಾವ ನೇರಳಾತೀತ ಅಥವಾ UV ಕಿರಣವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ. UVC ವಿಕಿರಣವನ್ನು ನೀರಿನ ಸಂರಕ್ಷಣೆಯಲ್ಲಿ ಬಳಸಲಾಗುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಇಲ್ಲಿ UVA, UVB ಮತ್ತು UVC ಉಂಟಲ್ಲ, ಇದು 3 ವಿಕಿರಣಗಳೇ ಆಗಿರುತ್ತದೆ. ಆದರೆ ಇಲ್ಲಿ ನೀರಿನ ಸಂರಕ್ಷಣೆಗೆ UVC ಅನ್ನು ಯಾಕೆ ಬಳಸಲಾಗುತ್ತದೆ ಅಂತ ನೀವು ಕೇಳುವುದಾದಲ್ಲಿ, ಇದು ಹೆಚ್ಚು ಉಪಯುಕ್ತವಾಗಿ ಅಥವಾ ಇದು ನೀರಿನಲ್ಲಿರುವ ಸೋಂಕುಗಳನ್ನು ತೆಗೆದುಹಾಕುವುದರಲ್ಲಿ ಅತಿ ಉತ್ತಮವಾಗಿರುವುದರಿಂದ UVC ವಿಕಿರಣವನ್ನು ಇಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಳದಿ ತುಕ್ಕು ರೋಗ ಅಥವಾ ಯೆಲ್ಲೋ ರಸ್ಟ್ ಡಿಸೀಸ್ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ. ಸಸ್ಯಗಳ ರೋಗ ಆಗಿರುತ್ತದೆ ಹಳದಿ ತುಕ್ಕು ರೋಗ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಈ ಹಳದಿ ತುಕ್ಕು ರೋಗ ಇದು ಯಾವ ಬೆಳೆಗಳಿಂದ ಅಥವಾ ಯಾವ ಸಸ್ಯಗಳಿಂದ ಬರುತ್ತದೆ ಅಂದರೆ ಗೋಧಿ ಬೆಳೆಗಳ ಸಸ್ಯಗಳಿಂದ ಬರುತ್ತದೆ. ಇಲ್ಲಿ ಮಾಹಿತಿಯನ್ನು ನೋಡೋಣ. ಹಳದಿ ತುಕ್ಕು ಅಥವಾ ಪಟ್ಟೆ ತುಕ್ಕು ಇದು ಒಂದು ಶಿಲೀಂಧ್ರ ರೋಗವಾಗಿರುತ್ತದೆ ಮತ್ತು ಇದು ಹಳದಿ ಪಟ್ಟೆಗಳನ್ನು ರೂಪಿಸುವ ಮೂಲಕ ಗೋಧಿ ಬೆಳೆಗಳು ಉಂಟಲ್ಲ ಅವುಗಳ ಎಲೆಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ನಂತರ ಧಾನ್ಯದ ಗಾತ್ರ ಕುಗ್ಗುವಿಕೆಗೆ ಕಾರಣವಾಗುತ್ತದೆ. ಇದರಿಂದಾಗಿ ದ್ಯುತಿಸಂಶ್ಲೇಷಣೆ ಮೇಲೆ ಪರಿಣಾಮ ಬೀರುತ್ತದೆ. ಇಲ್ಲಿ ನಾವು ಒಂದು ಮಾಹಿತಿಯನ್ನು ನೋಡಿದ್ವಿ ಅಲ್ಲ, ಈಗ ಸಸ್ಯಗಳು ಗ್ಲೂಕೋಸ್ ಅನ್ನು ಯಾವ ಪ್ರಕ್ರಿಯೆಯಿಂದ ತಯಾರಿಸುತ್ತದೆ ಅಂತ. ಆವಾಗ ನಮಗೆ ಉತ್ತರ ಬಂದಿತ್ತು ದ್ಯುತಿಸಂಶ್ಲೇಷಣೆ. ಅಂದರೆ ಇಲ್ಲಿ ಏನಾಗುತ್ತದೆ ಅಂದರೆ ಸಸ್ಯಗಳ ಗ್ಲೂಕೋಸ್ ಕಡಿಮೆಯಾಗುತ್ತದೆ. ಈ ಹಳದಿ ತುಕ್ಕು ಹಿಡಿಯುವುದರಿಂದ ಸಸ್ಯಗಳ ಗ್ಲೂಕೋಸ್ ಕಡಿಮೆಯಾಗುತ್ತದೆ. ಇದರಿಂದ ಬೆಳೆಗಳ ನಾಶವಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಹೆಚ್ಚಾಗಿ ಉತ್ತರ ಬೆಟ್ಟಗಳು ಮತ್ತು ವಾಯುವ್ಯ ಬಯಲು ವಲಯದಲ್ಲಿ ತಂಪಾದ ವಾತಾವರಣಗಳಿಂದ ಇದು ಈ ಕಾಯಿಲೆ ಹರಡುತ್ತದೆ. ಇದರಲ್ಲಿ ಈ ಮಣ್ಣಿನ ಪ್ರಕಾರ ಯಾವುದಾಗಿರುತ್ತದೆ ಅಂದರೆ ಚೆನ್ನಾಗಿ ಬರಿದಾದ ಫಲವತ್ತಾದ ಲೋಮಿ ಮತ್ತು ಜೇಡಿ ಮಣ್ಣಿನ ಲೋಮಿ ಆಗಿರುತ್ತದೆ. ಇದು ಎಲ್ಲಿದೆ ಅಂದರೆ ಗಂಗಾ ಸಟ್ಲುಜ್ ಬಯಲು ಪ್ರದೇಶ ಅಥವಾ ಗಂಗಾ ಸಟ್ಲುಜ್ ಬಯಲು ಮತ್ತು ಡೆಕ್ಕನ್ನ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ. ಗೋಧಿ ಬೆಲೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಚೀನಾದ ನಂತರ ಭಾರತವು 2ನೇ ಅತಿದೊಡ್ಡ ಉತ್ಪಾದಕವಾಗಿದೆ ಗೋಧಿ ಬೆಲೆಯಲ್ಲಿ. ಹಾಗೆಯೇ ಉತ್ತರ ಮತ್ತು ವಾಯುವ್ಯ ಭಾರತದಲ್ಲಿ 2ನೇ ಪ್ರಮುಖ ಏಕದಳ ಬೆಲೆ ಮತ್ತು ಮುಖ್ಯ ಆಹಾರ ಬೆಲೆ ಯಾವುದಾಗಿರುತ್ತದೆ ಅಂದರೆ ಗೋಧಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಶಕ್ತಿ ತ್ರಿವಳಿ ಸಶಸ್ತ್ರ ಪಡೆಗಳ ಅಭ್ಯಾಸ ಮಾರ್ಚ್ನಲ್ಲಿ ಎಲ್ಲಿ ನಡೆಸಲಾಯಿತು? ಇದರ ಸರಿಯಾದ ಉತ್ತರವು ಆಪ್ಷನ್ 4 ಪೊಖ್ರಾನ್ ಆಗಿರುತ್ತದೆ. ಪೊಖ್ರಾನ್ನಲ್ಲಿ ರಾಜಸ್ಥಾನದ ಪೊಖ್ರಾನ್ನಲ್ಲಿ ಭಾರತ ಶಕ್ತಿ ತ್ರಿವಳಿ ಶಸ್ತ್ರಾಸ್ತ್ರ ಪಡೆಗಳ ಅಭ್ಯಾಸವನ್ನು ನಡೆಸಲಾಯಿತು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ತ್ರಿವಳಿ ಶಸ್ತ್ರಾಸ್ತ್ರ ಪಡೆ ಅಂದರೆ ಏನು ಆಗಿರುತ್ತದೆ ಅಂದರೆ ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆಗಳು ಸೇರಿ ನಡೆಸುವ ಒಂದು ವ್ಯಾಯಾಮ ಇದಾಗಿರುತ್ತದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಭಾರತ ಶಕ್ತಿ ಆಗಿರುತ್ತದೆ. ಎಲ್ಲಿ ನಡೆಸಲಾಯಿತು ಅಂದರೆ ರಾಜಸ್ಥಾನದ ಪೊಖ್ರಾನ್ನಲ್ಲಿ ನಡೆಸಲಾಯಿತು. ಇದರ ಬಗ್ಗೆ ಮಾಹಿತಿ ನೋಡೋಣ.
ಈಗ ತಿಳಿಸಿದಂತೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಈ ತ್ರಿಸೇವಾ ವ್ಯಾಯಾಮ ಭಾರತ್ ಶಕ್ತಿಯನ್ನು ಆಯೋಜಿಸಲಾಯಿತು. ಇಲ್ಲಿ ಈ ವ್ಯಾಯಾಮವನ್ನು ಆಯೋಜಿಸಿದವರು ಯಾರು ಎಂದರೆ ಭಾರತೀಯ ಸೇನೆಯು ಈ ತ್ರಿಸೇವಾ ವ್ಯಾಯಾಮವನ್ನು ಆಯೋಜಿಸಿತು. ಇದರ ಮುಖ್ಯ ಗುರಿ ಏನಾಗಿರುತ್ತದೆ ಅಂದರೆ ಈ ಭಾರತ್ ಶಕ್ತಿ ವ್ಯಾಯಾಮದ ಗುರಿ ಏನಾಗಿರುತ್ತದೆ ಅಂದರೆ ಇದು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಯ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಿಲಿಟರಿ ಯಂತ್ರಾಂಶದ ಫೈರ್ ಪವರ್ ಅನ್ನು ಪ್ರದರ್ಶಿಸುವುದು ಇದರ ಮೇನ್ ಉದ್ದೇಶವಾಗಿರುತ್ತದೆ. ಇಲ್ಲಿ ಕಮಾಂಡ್ ಇನ್ ಚೀಫ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಡಿಫೆನ್ಸ್ ಸ್ಟಾಫ್ನ ಚೀಫ್ ಯಾರಾಗಿರುತ್ತಾರೆ ಅಂದರೆ ಜನರಲ್ ಅನಿಲ್ ಚೌಹಾಣ್ ಆಗಿರುತ್ತಾರೆ ಮತ್ತು ಸೇನಾ ಮುಖ್ಯಸ್ಥರು ಯಾರಾಗಿರುತ್ತಾರೆ ಅಂದರೆ ಜನರಲ್ ಮನೋಜ್ ಪಾಂಡೆ ಆಗಿರುತ್ತಾರೆ ಮತ್ತು ಏರ್ ಸ್ಟಾಫ್ ಮುಖ್ಯಸ್ಥ ಈಗ ಯಾರಾಗಿದ್ದಾರೆ ಅಂದರೆ ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಆಗಿರುತ್ತಾರೆ ಮತ್ತು ನೌಕಾಪಡೆಯ ಮುಖ್ಯಸ್ಥ ಯಾರಾಗಿದ್ದಾರೆ ಅಂದರೆ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ತೇಜಸ್ ಹಗುರ ಯುದ್ಧ ವಿಮಾನ, ಇದಕ್ಕೆ ತೇಜಸ್ ಎಂದು ಹೆಸರು ನೀಡಿದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ 2 ಆಗಿರುತ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ತೇಜಸ್ ಎನ್ನುವ ಹೆಸರನ್ನು ನೀಡಿದರು. ಇದರ ಹಿನ್ನೆಲೆಯನ್ನು ನೋಡುತ್ತಾ ಹೋಗುವುದಾದರೆ ಹಗುರ ಅಥವಾ ಲಘು ಯುದ್ಧ ವಿಮಾನ ಅಥವಾ LCA ಅಂತ ಕರೆಯಲಾಗುತ್ತದೆ. LCA ಕಾರ್ಯಕ್ರಮವನ್ನು ನಿರ್ವಹಿಸಲು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ಅನ್ನು ಸ್ಥಾಪಿಸಲಾಯಿತು. ಯಾವಾಗ? 1984ರಲ್ಲಿ. ಭಾರತ ಸರ್ಕಾರ, ನೆನಪಿಟ್ಟುಕೊಳ್ಳಿ, ಭಾರತ ಸರ್ಕಾರವು LCA ಅಥವಾ ಲಘು ಯುದ್ಧ ವಿಮಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಏನನ್ನು ಪ್ರಾರಂಭಿಸಿದರು? ಯಾವ ಏಜೆನ್ಸಿಯನ್ನು ಪ್ರಾರಂಭಿಸಿದರು ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯನ್ನು ಪ್ರಾರಂಭಿಸಿದರು. ಯಾವಾಗ? 1984ರಲ್ಲಿ. ನಂತರದಲ್ಲಿ ಈ LCA ತೇಜಸ್ ಅನ್ನು ಭಾರತದ ಯಾವ ಸಂಸ್ಥೆ? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿತು. ನೆನಪಿಟ್ಟುಕೊಳ್ಳಿ, LCA ತೇಜಸ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು. ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಘು ಯುದ್ಧ ವಿಮಾನ ಅಥವಾ LCA ಕಾರ್ಯಕ್ರಮವನ್ನು ತೇಜಸ್ ಎಂದು ಪರಿಗಣಿಸಿದರು. ಇಲ್ಲಿ ಸಂಸ್ಕೃತದಲ್ಲಿ ತೇಜಸ್ ಅಂದರೆ ಪ್ರಕಾಶಮಾನ ಎಂದು ಹೆಸರಾಗಿತ್ತು. ಹಾಗಾಗಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2003ರಲ್ಲಿ ಈ ಯುದ್ಧ ವಿಮಾನವನ್ನು ತೇಜಸ್ ಎಂದು ಹೆಸರಿಸಿದರು. ನಂತರದಲ್ಲಿ HAL ಅಭಿವೃದ್ಧಿಪಡಿಸಿದ ಎರಡನೆಯ ಸೂಪರ್ಸಾನಿಕ್ ಫೈಟರ್ ಜೆಟ್ ಇದಾಗಿರುತ್ತದೆ ಎಂದು ತಿಳಿಸಿದರು. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ಫೈಟರ್ ಜೆಟ್ನ ಹೆಸರನ್ನು ನೆನಪಿಟ್ಟುಕೊಳ್ಳಿ. LCA ತೇಜಸ್ ಎನ್ನುವುದು ಇದರ ಹೆಸರಾಗಿರುತ್ತೆ. ಯಾರು ಅಭಿವೃದ್ಧಿಪಡಿಸಿದ್ದು? HAL ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತದೆ. ಇಲ್ಲಿ HAL ಅಭಿವೃದ್ಧಿಪಡಿಸಿದ ಮೊದಲ ಫೈಟರ್ ಜೆಟ್ ಯಾವುದಾಗಿರುತ್ತದೆ ಅಂದರೆ HAL HF-24 ಮಾರುತಿ ಎನ್ನುವುದು HAL ಅಭಿವೃದ್ಧಿಪಡಿಸಿದ ಮೊದಲ ಫೈಟರ್ ಜೆಟ್ ಆಗಿರುತ್ತದೆ. ಇಲ್ಲಿ LCA ತೇಜಸ್ ಒಂದು ಏಕ ಇಂಜಿನ್ ಮಲ್ಟಿ ರೋಲ್ ಲೈಟ್ ಯುದ್ಧ ವಿಮಾನವಾಗಿರುತ್ತದೆ. ಇಲ್ಲಿ ಈ LCA ಯುದ್ಧ ವಿಮಾನವು ಭಾರತೀಯ ವಾಯುಪಡೆಯ ಯಾವ ಯುದ್ಧ ವಿಮಾನವನ್ನು ಬದಲಾಯಿಸುತ್ತದೆ ಅಂದರೆ MiG-21 ವಿಮಾನವನ್ನು ಬದಲಾಯಿಸುತ್ತದೆ. ಇದು 1970ರ ದಶಕದಿಂದಲೂ ನಡೆಯುತ್ತಾ ಬಂದಿತ್ತು. ಈ MiG-21 ವಿಮಾನ ಇದನ್ನು ಬದಲಾಯಿಸಿದೆ. ಯಾವುದು? LCA ತೇಜಸ್ ವಿಮಾನ, ಯುದ್ಧ ವಿಮಾನ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. HAL ಸಂಸ್ಥೆಯು 2024-25ರ ವೇಳೆಗೆ ಭಾರತೀಯ ವಾಯುಪಡೆಗೆ ಎಷ್ಟು 223 ತೇಜಸ್ ವಿಮಾನಗಳನ್ನು ನೀಡುತ್ತದೆ ಎಂದು ಯೋಜಿಸಿದ್ದಾರೆ. ಇತ್ತೀಚೆಗೆ ಹೊರಡಿಸಿರುವ ನೂತನ ಯುದ್ಧ ವಿಮಾನದ ಬಗ್ಗೆ ಮಾಹಿತಿ ನೋಡುವುದಲ್ಲಿ ಈ ತೇಜಸ್ ಯುದ್ಧ ವಿಮಾನದಲ್ಲಿ ಅದು ತೇಜಸ್ MK-1A ಲೈಟ್ ಕ್ಯಾಂಬಾಟ್ ಏರ್ಕ್ರಾಫ್ಟ್ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಇದನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಯಿತು. ತೇಜಸ್ MK-1A ಲೈಟ್ ಕ್ಯಾಂಬಾಟ್ ಏರ್ಕ್ರಾಫ್ಟ್ ಇದನ್ನು HAL ತಯಾರಿಸಿರುತ್ತದೆ ಮತ್ತು ಇದು 4ನೇ ತಲೆಮಾರಿನ ಯುದ್ಧ ವಿಮಾನವಾಗಿರುತ್ತದೆ. ಈ ಯುದ್ಧ ವಿಮಾನ ಉಂಟಲ್ಲ, ತೇಜಸ್ MK-1A, ಇದು ಎಲೆಕ್ಟ್ರಾನಿಕ್ ರಡಾರ್, ಉತ್ತಮ ಯುದ್ಧ ಸಾಮರ್ಥ್ಯಗಳು ಮತ್ತು ಸುಧಾರಿತ ನಿರ್ವಹಣಾ ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾರ್ಯಾಚರಣೆಗಳು ಚಂದ್ರನ ಮೇಲೆ ಮಾನವರ ಮರಳುವಿಕೆಯ ಉದ್ದೇಶವನ್ನು ಹೊಂದಿದೆ? ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ. ಆರ್ಟೆಮಿಸ್ ಮಿಷನ್ ಎನ್ನುವುದು ಚಂದ್ರನ ಮೇಲೆ ಮಾನವರ ಮರಳುವಿಕೆಯ ಉದ್ದೇಶವನ್ನು ಹೊಂದಿರುತ್ತದೆ. ಸೊ ಇಷ್ಟು ಮಾಹಿತಿಗಳೊಂದಿಗೆ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡುತ್ತಿದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆ ಯಾವುದಾಗಿರುತ್ತದೆ ಅಂದರೆ ಭಾರತ್ ಶಕ್ತಿ ತ್ರಿವಳಿ ಶಸ್ತ್ರಾಸ್ತ್ರ ಪಡೆಗಳ ಅಭ್ಯಾಸ ಮಾರ್ಚ್ನಲ್ಲಿ ಪೋಖ್ರಾನ್ನಲ್ಲಿ ನಡೆಯುತ್ತಲ್ಲ, ಇಲ್ಲಿ ಇದರ ರಾಜ್ಯ ಯಾವುದಾಗಿರುತ್ತದೆ? ಪೋಖ್ರಾನ್ ಯಾವ ರಾಜ್ಯದಲ್ಲಿ ಇದೆ ಅಂತ ನೀವು ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.